ಒಂದು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ನಿಮ್ಮನ್ನು ಮತ್ತೊಮ್ಮೆ ನಾನು ಸ್ವಾಗತ ಕೋರುತ್ತಾ ಎಲ್ಲರಿಗೆ ಇವತ್ತಿನ ಕ್ಲಾಸ್ ಚೆನ್ನಾಗಿ ಅರ್ಥ ಆಗಲಿ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಲ್ಲಿ ಸಿಗಲಿ ಅಂತ ನಾ ಭಾವಿಸುತ್ತಾ ನನ್ನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ಕೇಳಬೇಕು. ಅರೆ ರೈಟ್, ಗಮನವಿರಲಿ. ಹಿಂದಿನ ತರಗತಿಯಲ್ಲಿ ನಾವು ಏನು ಅಭ್ಯಾಸ ಮಾಡಿದ್ದೀವಪ್ಪ ಅಂದ್ರೆ, ವೃತ್ತಗಳಿಗೆ ಸಂಬಂಧಿಸಿದಂತೆ ಎರಡು ಇಂಪಾರ್ಟೆಂಟ್ ಪ್ರಮೇಯಗಳನ್ನು ಅಭ್ಯಾಸ ಮಾಡಿದ್ವಿ. ಇಂಪಾರ್ಟೆಂಟ್ ಪ್ರಮೇಯಗಳು ಪರೀಕ್ಷೆಗೆ ಕಂಪಲ್ಸರಿ ಬರ್ತದೆ. ಕಂಪಲ್ಸರಿ ಪರೀಕ್ಷೆಗೆ ಬರುವಂತ ಪ್ರಮೇಯಗಳ 3 ಮಾರ್ಕ್ಸಿಗೆ 2 ಪ್ರಮೇಯಗಳನ್ನು ಅಭ್ಯಾಸ ಮಾಡಿವಿ. 2 ಪ್ರಮೇಯದಲ್ಲಿ ಒಂದು ಮಾತ್ರ ಫಿಕ್ಸ್. ಯಾವುದಪ್ಪ ಅಂದ್ರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂತ ನಾವು ಈ ರೀತಿ ವೃತ್ತವನ್ನು ಹಾಕಿ ಬಾಹ್ಯ ಬಿಂದುವನ್ನು ಗುರುತಿಸಿ ಈ ರೀತಿ ಚಿತ್ರ ಹಾಕಿ ಈ ರೀತಿ ಮಾಡಿ ಓ ಪಿ ಎ ಬಿ ಹಿಂಗೆ ಗುರುತಿಸಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತ ಸ್ಪರ್ಶಕಗಳು ಸಮವಾಗಿರುತ್ತವೆ ಅಂತ ನಾವು ಹೇಳಿದ್ದೀವಿ. ಅಲ್ಲಿ ದತ್ತ ಸಾಧನೆಯ ರಚನೆ ಎಲ್ಲ ಮಾಡಿದ್ದೀವಿ. ಮಾಡಿ ಆ ಪ್ರಮೇಯವನ್ನು ಸಾಧಿಸಿದ್ವಿ. ಅದೇ ರೀತಿ ಇನ್ನೊಂದು ಪ್ರಮೇಯವನ್ನು ಸಾಧಿಸಿ. ಇನ್ನೊಂದು ಪ್ರಮೇಯ ಯಾವುದಪ್ಪ ಅಂದ್ರೆ, ಈ ರೀತಿ ಚಿತ್ರ ಹಾಕಿವಿ. ನೆನಪಲ್ಲಿ ಈ ರೀತಿ ವೃತ್ತದ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಒಂದು ಸ್ಪರ್ಶಕವನ್ನು ಎಳೆದೇವೆ ಮತ್ತು ಅದರ ಸ್ಪರ್ಶಕಕ್ಕೆ ಹೊರಗಡೆ ಏನ್ ಮಾಡಿವಪ್ಪ ಅಂದ್ರೆ ಒಂದು ರೇಖೆ ಎಳೆದಿವಿ. ಇದು ಓ ಆಗಿದೆ, ಇದು ಎ ಆಗಿದೆ, ಇದು ಪಿ ಆಗಿದೆ, ಇದು ಎಕ್ಸ್ ವೈ ಆಗಿದೆ ಅಥವಾ ಇದು ಕ್ಯೂ ಆಗಿದೆ ಅಂತ ಗುರುತಿಸಿ ನಾವೇನ್ ಮಾಡಿವಪ್ಪ ಅಂದ್ರೆ, ಯಾವುದೇ ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ವೃತ್ತದ ತ್ರಿಜ್ಯವು ಏನಾಗಿರ್ತದಪ್ಪ ಅಂದ್ರೆ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ನಾವು ಹೇಳಿ ಈ 2 ಪ್ರಮೇಯದ ವ್ಯಾಖ್ಯವನ್ನ, 2 ಪ್ರಮೇಯದ ದತ್ತ ಸಾಧನೆಯ ರಚನೆ ಮಾಡಿ ಮತ್ತು ಸಾಧನೆ ಮಾಡಿ ವಿದ್ಯಾರ್ಥಿಗಳು. ಓಕೆ, ಹಾಗಾದ್ರೆ ಇವೆರಡೂ ಪ್ರಮೇಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಇವುಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಲೆಕ್ಕಗಳನ್ನು ನಾವು ಬಿಡಿಸೋಣ. ಈಸಿಯಾಗಿ ಲೆಕ್ಕಗಳನ್ನು ನಾವೇನ್ ಮಾಡಬಹುದಪ್ಪ, ಬಿಡಿಸಬಹುದು. ಹೇಗೆ ಬಿಡಿಸಬಹುದು ಅಂದ್ರೆ, ಪ್ರಮೇಯ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಪ್ರಮೇಯ ಅರ್ಥ ಆದಾಗ ನೋಡ್ರಿ, ಇಲ್ಲಿ ಒಂದು ಚಿತ್ರ ಹಾಕ್ತೀನಿ. ಈ ಚಿತ್ರ ಹಾಕಿದಾಗ ಇದು ಕೇಂದ್ರ ಬಿಂದುವಿನಿಂದ ಬಾಹ್ಯ ಬಿಂದುಗಳಿದಂತ ಒಂದು ರೇಖೆ ಇದೆ. ಬಾಹ್ಯ ಬಿಂದು ಒಂದು ಪಿ ಅನ್ಕೋರಿ. ಆ ಬಾಹ್ಯ ಬಿಂದುವಿನ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ವೃತ್ತಕ್ಕೆ ಒಂದು ಸ್ಪರ್ಶ ಕೇಳ್ತೀವಿ, ಈ ಕಡೆ ಒಂದು ಸ್ಪರ್ಶ ಕೇಳ್ತೀವಿ. ಅದೇ ರೀತಿ ಸ್ಪರ್ಶಕದಿಂದ ಒಂದು ತ್ರಿಜ್ಯವನ್ನು ಎಳೆಯೋಣ. ಈಗ ಗಮನ ಇರಬೇಕು, ಈ ಚಿತ್ರದಲ್ಲಿ ನಮಗೆ ಒಂದು ಚತುರ್ಭುಜ ಆಕಾರವಾಗಿ ಚಿತ್ರ ಸಿಕ್ತು. ಈ ಚತುರ್ಭುಜದ ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಎಸ್, ಚತುರ್ಭುಜದ ಲಕ್ಷಣ ಅರ್ಥ ಮಾಡ್ಕೊಂಡಿವಿ. ಮತ್ತು ಚತುರ್ಭುಜದ ಅಭಿಮುಖ ಕೋನಗಳು ಹೇಗಿರ್ತವೆ, ಎಷ್ಟು ಡಿಗ್ರಿ ಇರ್ತವೆ, ಮತ್ತು ಅವುಗಳನ್ನು ಯಾವ ರೀತಿ ಮಾಡಬೇಕನ್ನೋದು ನಾವು ಹೇಳಿದ್ವಿ. ಈ ಗಮನ ಇರುತ್ತೆ ನಿಮಗೆ, ವೃತ್ತದ ಸ್ಪರ್ಶಕ ಮತ್ತು ತ್ರಿಜ್ಯ 2 ಪರಸ್ಪರ ಹೇಗಿರ್ತಾವಪ್ಪ ಅಂದ್ರೆ ಲಂಬವಾಗಿರ್ತವೆ ಅಂತ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತದು. ಹಾಗಾದ್ರೆ ಇಲ್ಲಿ 90 ಡಿಗ್ರಿ ಕೋನವನ್ನು ಏರ್ಪಡಿಸ್ತದೆ. ಅದೇ ರೀತಿ ಇಲ್ಲಿ 90 ಡಿಗ್ರಿ ಕೋನವನ್ನು ಏರ್ಪಡಿಸ್ತದೆ. ಗಮನ ಇಟ್ಟು ಕೇಳಬೇಕು. ಬಿ ಕೇರ್ಫುಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಓ ಆಗಿರಲಿ, ಇದು ಎ ಆಗಿರಲಿ, ಇದು ಬಿ ಆಗಿರಲಿ. ಹಾಗಾದ್ರೆ ಇಲ್ಲಿ 2 ಲಂಬಕೋನ ತ್ರಿಭುಜಗಳು ಸಿಗ್ತಾವೆ. 2 ಲಂಬಕೋನ ತ್ರಿಭುಜಗಳು ಸಿಗ್ತಾವೆ ಕಂಪಲ್ಸರಿ. ಒಂದು ಯಾವುದಪ್ಪ ಅಂದ್ರೆ, ಓ ಎ ಬಿ ಒಂದು ಲಂಬಕೋನ ತ್ರಿಭುಜ.
ಎಲ್ಲರೂ ಗಮನ ನೋಡಿ. ಅದೇ ರೀತಿ ಇನ್ನೊಂದು ಲಂಬಕೋನ ತ್ರಿಭುಜ ಇದೆ. ಯಾವ್ದಪ್ಪ ಅಂದ್ರೆ OBP, ಇದು OAP 1, OBP 2. ಇವುಗಳಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿನಿ, ಒಂದು ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗಲೂ ಪರಿಪೂರಕಗಳಾಗಿರ್ತವೆ. ಇದರ ಅರ್ಥ ಪರಿಪೂರಕಗಳ ಅರ್ಥ ಏನಪ್ಪಾ ಅಂದ್ರೆ ಅಭಿಮುಖ ಎರಡು ಕೋನಗಳನ್ನು ಸೇರಿಸಿದ್ರೆ 180 ಡಿಗ್ರಿ ಕಂಪಲ್ಸರಿ ಸಮ ಇರ್ತದೆ. ಇದು ನಮ್ಮ ಪದ್ಧತಿ ಮತ್ತು ನಾವು ಹೇಳುವಂತ ಇದು ಏನ ಲಕ್ಷಣ ಚತುರ್ಭುಜ. ರೈಟ್. ಹಾಗಾದ್ರೆ ಇದು ಒಂದು 70 ಇತ್ತು ಅಂತ ಹೇಳಿ ಈ ಕೋನ ಎಷ್ಟಾಗ್ತದೆ 110 ಅಂತ ಆಲ್ರೆಡಿ ನಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಸ್ವಲ್ಪ ಐಡಿಯಾ ಕೊಟ್ಟಿರ್ಬೋದು ಲಕ್ಷಣಗಳ ಬಗ್ಗೆ. ಹಾಗ ಅದೇ ರೀತಿ ಇವುಗಳನ್ನು ಬಳಕೆ ಮಾಡಿಕೊಂಡು ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸ್ಬೇಕು. ನ್ಯೂ ಟ್ಯಾಕ್ಸ್ ಆಗಲಿ ಎಕ್ಸಾಮ್ ಬರುವಾಗ್ಲಿ ಸ್ವಲ್ಪ ನಮ್ಗೆ ಗೊತ್ತಿರ್ಬೇಕು. ಎಸ್ ಮಾಡೋಣ. ಹಾಗಾದ್ರೆ ಮುದ್ದು ವಿದ್ಯಾರ್ಥಿಗಳೇ ನೋಡಿ, ನಾ ಇಲ್ಲಿ ನಿಮಗೆ ನ್ಯೂ ಟೈಪ್ ಕ್ವಶನ್ ಅನ್ನ ಕೊಟ್ಟಿನಿ. ನ್ಯೂ ಟೈಪ್ ಕ್ವಶನ್ಸ್ ಕೊಟ್ಟಿನಿ. ಆ ನ್ಯೂ ಟೈಪ್ ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಓದ್ರಿ, ಅರ್ಥ ಮಾಡ್ಕೊರಿ, ಮುಂದೆ ನಾವು ಲೆಕ್ಕ ಬಿಡಿಸೋಣ. ಏನಪ್ಪ ಅಂದ್ರೆ ಒಂದು ಬಿಂದು ಕ್ಯೂ ಬಿಂದು ಎಲ್ಲೇ ಒಂದು ಬಿಂದು ಇದೆ, ವೃತ್ತದ ಹೊರಗಡೆ ಇದೋ ಒಳಗಡೆ ಇದೋ ನಮ್ಗೆ ಗೊತ್ತಿಲ್ಲ. ಅವ್ನು ಹೇಳಿದಾಗ ನಾವೇನ್ ಮಾಡ್ತೀವಪ್ಪ ಅದು ಕೇಳ್ತೀವಿ. ಹಾಗಾದ್ರೆ ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ. ನಾವು ಕ್ಯೂ ಬಿಂದುವಿನಿಂದ ವೃತ್ತಕ್ಕೆ ಒಂದು ಸ್ಪರ್ಶಕ ಎಳಿತೀವಿ. ಮನೆ ಹೇಳ್ತೀವಿ, ಒಂದು ಎಳೆದಿವಿ, ಎರಡು ಎಳೆದಿವಿ. ಎಸ್. ಹಾಗಾದ್ರೆ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್. ಆ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಕೊಟ್ಟ ಅರ್ಥ ಮಾಡ್ತಾರೆ. ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುಗಳ ನಡುವಿನ ದೂರ, ಒಂದು ವೃತ್ತ ಕೇಂದ್ರ ಇರ್ತದೆ ಮತ್ತು ಅವುಗಳ ದೂರ ಇರ್ತದೆ 25 ಸೆಂಟಿಮೀಟರ್ ಅದ. ಹಾಗಾದರೆ ನಮಗೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್. ಅರ್ಥ ಆಗ್ತದೆ ಪ್ರಶ್ನೆ? ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊರಿ, ಆಮೇಲೆ ಮುಂದಿನ ಕೆಲಸ ಮುಂದೆ. ಪ್ರಶ್ನೆ ಅರ್ಥ ಆಗ್ಲಿಲ್ಲ ನಾವು ಎಷ್ಟು. ಎಸ್, ನಾ ಹೇಳಿದ ಅರ್ಥ ಆಗ್ತದ? ಓಕೆ, ಲೆಕ್ಕಗಳನ್ನು ಬಿಡಿಸೋಣ. ಓಕೆ, ರೈಟ್. ನೋಡ್ರಿ, ಇದು ರೇಖಾಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಚಿತ್ರದ ಸಹಿತವಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೇನಾಗ್ತದಪ್ಪ ಅಂದ್ರೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ ಒಂದು ವಿಚಾರ, ಈ ಪ್ರಶ್ನೆ ಕೊಟ್ಟಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಪಷ್ಟವಾಗಿ ಚಿತ್ರ ಹಾಕೋತೀನಿ, ಆಮೇಲೆ ನೋಡೋಣ. ಓಕೆ, ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ನಾನೇನ್ ಮಾಡ್ತೀನಿ, ಒಂದು ವೃತ್ತ ಹಾಕಿಬಿಡ್ತೇನೆ. ಇದು ನಂದೊಂದು ವೃತ್ತಕ್ಕೆ ಹಾಕಿ ಇರಲಿ. ಹಾಗಾದ್ರೆ ವೃತ್ತವನ್ನು ಹಾಕಿನಿ ಇಷ್ಟ. ಇದು ವೃತ್ತವನ್ನು ಹಾಕಿ ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ. ಇಲ್ಲಿ ಕ್ಯೂ ಬಿಂದು ಅದು, ಇಲ್ಲಿ ಕ್ಯೂ ಬಿಂದು ಅದು. ವೃತ್ತಕ್ಕೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ಸ್ಪರ್ಶಕ ಹಾಕೋತೀನಿ. ದಿಸ್ ಇಸ್ ವೃತ್ತಕ್ಕೆ ಒಂದು ಸ್ಪರ್ಶಕ ಎಳೆದೆ ನನ್ನ ಕೆಲಸ. ಅವ್ನು ಹೇಳ್ದ ಚಿತ್ರ ರಫ್ ಡಯಾಗ್ರಾಮ್ ಇರ್ತದೆ. ಇದೇನು ಅಷ್ಟು ಸುಪೀರಿಯರ್ ಡಯಾಗ್ರಾಮ್ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ, ಈಸಿ ಮಾಡೋದು. ಎಳೆದ ಸ್ಪರ್ಶಕದ ಉದ್ದ ಎಷ್ಟಿದೆ? 24 ಸೆಂಟಿಮೀಟರ್. ಹಾಗಾದ್ರೆ 24 ಸೆಂಟಿಮೀಟರ್ ಬರುತ್ತೆ. ಇದು ಕ್ಯೂ ಬಿಂದು ಆಗಿದೆ. ಅದೇ ರೀತಿ ಮತ್ತು ವೃತ್ತದ ಕೇಂದ್ರ ಹಾಗೂ ಕ್ಯೂ ಬಿಂದುಗಳ ನಡುವೆ ಯಾವ್ಯಾವು? ವೃತ್ತ ಕೇಂದ್ರ ಮತ್ತು ಕ್ಯೂ ಬಿಂದು, ಇವುಗಳ ನಡುವೆ ದೂರ, ಈ ದೂರ ನೆನ್ಪಿಡ್ಬೇಡಿ, ಈ ದೂರ. ಈ ದೂರ ಎಷ್ಟು ಸೆಂಟಿಮೀಟರ್ ಇದೆ? 25 ಸೆಂಟಿಮೀಟರ್. ದಿಸ್ ಇಸ್ ಟೋಟಲ್ ಎಲ್ಲ 25 ಸೆಂಟಿಮೀಟರ್. ಅದು ರೈಟ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹಾಗಾದ್ರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ವೃತ್ತದ ತ್ರಿಜ್ಯ ಈಗ ಇದು ದಿಸ್ ಇಸ್ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಇದೊಂದು ಓ ಅಂತೀನಿ,
ಇದೊಂದು ಪಿ ಅಂತ. ಹಾಗಾದ್ರೆ ಯಾವಾಗಲೂ ಇಲ್ಲಿ ಲಂಬಕೋನ ಏರ್ಪಡುತ್ತದೆ ಎಂಬ ಆಲ್ರೆಡಿ ಗೊತ್ತಿದೆ. ಆರ್ ಯು ರೈಟ್? ಹಾಗಾದರೆ ನಾವು ಓಪಿಯ ಉದ್ದವನ್ನು ಕಂಡುಹಿಡಿಯಬೇಕು. ಓಪಿ ಮೀನ್ಸ್ ವೃತ್ತದ ತ್ರಿಜ್ಯ. ಹಾಗಾದ್ರೆ ಇಲ್ಲಿ ಲಂಬಕೋನ ತ್ರಿಭುಜವನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡಬಹುದಲ್ಲ? ಹಾಗೆ ಯಾವುದು ಲಂಬಕೋನ ತ್ರಿಭುಜ ನೋಡ್ರಿ, ಲಂಬಕೋನ ತ್ರಿಭುಜ ಯಾವ್ದಪ್ಪ ಅಂದ್ರೆ OPQ. ಒಂದು ಲಂಬಕೋನ ತ್ರಿಭುಜ ಇದೆ. ಹಾಗಾದ್ರೆ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗರಸ್ ಪ್ರಮೇಯ ಏನ್ ಹೇಳ್ತದೆ? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತದೆ. ಹಾಗಾದ್ರೆ ಇದು ವಿಕರ್ಣ ಯಾವುದು? ಇದು ವಿಕರ್ಣ ಯಾವ್ದು ಕನ್ಸಿಡರ್ ಮಾಡ್ತೀರಿ? ವಿಕರ್ಣ ಯಾವುದಪ್ಪ ಅಂದ್ರೆ ಲಂಬಕೋನದ ಅಭಿಮುಖವಾಗಿರುವಂತಹ ಭಾವವೇ ವಿಕರ್ಣವಾಗಿರುತ್ತದೆ ಲಂಬಕೋನದ. ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಭಿಮುಖವಾಗಿ OQ square is equals PQ square ಅಥವಾ QP square plus PO square. ಇದು ನಮಗೆ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೋರಸ್ ತ್ರಿಭುಜದಲ್ಲಿ ಹೇಳುವಂತ ಒಂದು ವ್ಯಾಖ್ಯ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತದೆ. ಹಾಗಾದ್ರೆ ಈ ರೀತಿ ಇದ್ದಾಗ ನಾವೇನ್ ಮಾಡಬಹುದಪ್ಪ ಅಂದ್ರೆ ಓಪಿಯ ಉದ್ದವನ್ನು ಕಂಡುಹಿಡಿಯಬೇಕು. ಸಿಂಪಲ್. ಆರ್ ಯು ರೈಟ್? ಹಾಗಾದ್ರೆ ಬೆಲೆಗಳನ್ನ ಆದೇಶ ಮಾಡ್ರಿ. OQ ಸ್ಕ್ವೇರ್ ಎಷ್ಟಿದೆ ನೋಡ್ರಿ? 25. 25ರ ವರ್ಗ ಹೋಲ್ ಸ್ಕ್ವೇರ್ ಈಕ್ವಲ್ಸ್ QP ಸ್ಕ್ವೇರ್. ಹಾಗಾದ್ರೆ 24 ಹೋಲ್ ಸ್ಕ್ವೇರ್ ಪ್ಲಸ್ PO ಹೋಲ್ ಸ್ಕ್ವೇರ್. ಯಾರ್ಯಾರು ಕೇಳಬೇಕು? ಲಂಬಕೋನ ತ್ರಿಭುಜದ ಸೂತ್ರವನ್ನು ಹಾಕಿ ನ್ಯೂ ಟೈಪ್ಸ್ ಕ್ವಶನ್. ಮತ್ತು ಇನ್ನೊಂದು ಈಚೆ ಹೆಂಗಂತ ಹೇಳ್ತೇನೆ, ಮೊನ್ನೆ ಹೇಳ್ತಾನೆ. ಈ ರೀತಿ ನಿಮ್ಗೆ ಗೊತ್ತಿರ್ಬೇಕು. ಗೊತ್ತಿದ್ದ ಡಿಸ್ಟ್ರಕ್ಷನ್. ಎಸ್ ಸರ್? ಹಾಗಾದ್ರೆ ನಾನು ಇದನ್ನು ಚೂರು ಅಳಿಸ್ಕೊಂಡು ಹಾಗೆ ಅಳಿಸ್ಲೆ ಆನ್ಸರ್ ಅಷ್ಟು ಹೇಳ್ತೇನೆ. ಓಕೆ, ಗುಡ್. ದಿಸ್ ಇಸ್ ಮೇನ್ ಪಾಯಿಂಟ್. ಆರ್ ರೈಟ್ ಸ್ಟೂಡೆಂಟ್ಸ್? ಎಸ್. ಹಾಗಾದ್ರೆ ನೋಡ್ರಿ, ಗಮನ ಇಡಿ. 25 ವರ್ಗ ಮಾಡಿ. ಹೆಂಗ್ ವರ್ಗ ಮಾಡಬೇಕು? ಈಗ 25 ಇಂಟು 25. 25 ಬಗ್ಗೆ ಬರಲಿಲ್ಲ ಅಂದ್ರೆ 2 ಅಂಕಿ ಗುಣಾಕಾರ ಮಾಡ್ರಿ. ಏನ್ ಸಮಸ್ಯೆ ಇಲ್ಲ, ಈಸಿ ಮಾಡಬಹುದು. 5 5 25, 5 2. ನೋಡ್ರಿ, ಗಮನ ಕೇಳಿ. 5 2 10, 1 2 12 ಪ್ಲಸ್ 2 5 10, ಕೈಲ 1, 2 2 4 1 5. ಕೂಡಿಸ್ಬಿಡ್ರಿ. 5 2 6. ಎಷ್ಟಾಯ್ತು ಹೇಳ್ರಿ? 625. 5 ವರ್ಗ ಮಾಡಿದ್ರೆ 625. 625 ಈಸ್ ಈಕ್ವಲ್ಸ್. ಎಸ್, ಓಕೆ. ಹಾಗಾದ್ರೆ 24 ವರ್ಗ ಮಾಡ್ರಿ. ಸೇಮ್ ಹಿಂಗೆ ಮಾಡೋದು. ಈಗ 24 20 4 4 14, 4 2 8 1 9 ಪ್ಲಸ್ 2 4 8 2 6 17 576. ಹಾಗಾದ್ರೆ 576 ಪ್ಲಸ್ PO ಸ್ಕ್ವೇರ್. ಯಾರಿಗೆ ಕೇಳ್ರಪ್ಪ, ಸುಮ್ಮನೆ ಕೂತು ಹೋಗಂಗಿಲ್ಲ. ಯಾರಿಗೆ ಕೇಳಿದ್ರೆ ಕಂಪಲ್ಸರಿ ಕೇಳ್ಬೇಕು. ಒಂದ್ ವೇಳೆ ನಿಮಗೆ ನೋಡ್ರಿ ಇದು ನಿಮಗೆ ಈ ಸ್ಟೆಪ್ ಬರಲಿಲ್ಲ ಅಂದ್ರೆ ನಾನು ಮೇಲೆ ಬರೀತೀನಿ. ನೋಡ್ರಿ, ಎಲ್ಲ ನೋಡ್ರಿ. ಇದನ್ನ 25 ವರ್ಗ ಬರೀತೀವಿ. 25 ವರ್ಗ. ಇದನ್ನ ಎಷ್ಟು ಬರೀತೀವಿ? QP ಸ್ಕ್ವೇರ್ 24 ವರ್ಗ ಬರೀತೀವಿ. ಪ್ಲಸ್ ಏನ್ ಬರೀತೀವಿ ನೋಡ್ರಿ? PO ಸ್ಕ್ವೇರ್ ಬರೀತೀವಿ. ಹಾಗೆ ವರ್ಗ ಮಾಡಿದ್ರೆ ಎಷ್ಟಾಯ್ತು ನಿಮಗೆ? 625.
ಇದು ಎಷ್ಟು 676, 576, 576 ಪ್ಲಸ್ PO². ಬೇಗ ಇನ್ನೊಂದು ಚೆಕ್ ಮಾಡ್ರಿ. ಈಗ 24, 24, 4 4 16, 4 8 9, 2 8, 2 4, 6 17, 576 ಸರಿ. ಚೆಕ್ ಮಾಡ್ಕೋಬೇಕು. ಇದೇ ತಾಳೆ ಎಸ್ ಸ್ಟಾರ್ಟ್ ಮಾಡು. ಈಗ ನಮ್ PO² ಬೇಕಲ್ಲಪ್ಪ, ಇದನ್ನು ಲೆಫ್ಟ್ ಹ್ಯಾಂಡ್ ತಗೊಂಡು ಏನಾಗ್ತದೆ ಅಂದ್ರೆ 625 ಮೈನಸ್ 576 ಈಸ್ ಈಕ್ವಲ್ಸ್ PO². ಸಿಂಪಲ್, ವೆರಿ ಸಿಂಪಲ್, ವೆರಿ ಸಿಂಪಲ್. ಹಾಗಾದ್ರೆ ನೋಡ್ರಿ, ನಾನೇನ್ ಮಾಡ್ತೀನಿ, 625 576 ಕಳೆದು ಬಿಡ್ತೀವಿ. ನೋಡ್ರಿ 625 ಪೆಟ್ರೋಲ್ ಇಟ್ಕೊಂಡು ಬೇಕಾದ್ರೆ ನೀವು ಏನ್ ಮಾಡ್ರಿ, ಒಂದು ರಫ್ ಅನ್ನು ಮಾಡ್ರಿ. ರಫ್ನಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮಗೆ ರಫ್ ವರ್ಕ್ ಅನ್ನು ಮಾಡ್ಕೊಡ್ರಿ. ಕೂಡುದು, ಕಳೆಯುವುದು, ಭಾಗಾಕಾರ, ಗುಣಾಕಾರ, ಛೇದ್ ಹೊಡೆಯೋದು ಇಂಥವೆಲ್ಲ ಏನ್ ಮಾಡ್ಬೇಕಂದ್ರೆ ಈಸಿಯಾಗಿ ಮಾಡ್ಕೊತ ಕೊಡ್ಬೇಕು. ಎಸ್. ಹಾಗಾದ್ರೆ ನೋಡ್ರಿ 625 ಐತಿ, 576. ಹಾಗಾದ್ರೆ 17 6 9 ಕರೆಕ್ಟ್. ಕೈಲ 1, 12 8 4, ಕೈಲ 1 41. ಹಾಗಾದ್ರೆ ವಿದ್ಯಾರ್ಥಿಗಳ PO² is equals 49. ಅವ ಏನ್ ಕೇಳನಪ್ಪ ಅಂದ್ರೆ POದ ಉದ್ದ ಕೇಳ್ಯಾನ, ತ್ರಿಜ್ಯದ ಉದ್ದ. ಹಾಗಾದ್ರೆ PO ಕಂಡುಹಿಡಿಯುವ ಏನ್ ಮಾಡೋದಪ್ಪ ಅಂದ್ರೆ PO is equals √49. ವೆರಿ ಸಿಂಪಲ್, ಇಷ್ಟೇ ಸಿಂಪಲ್. ಹಾಗಾದ್ರೆ PO is equals 7 ಸೆಂಟಿಮೀಟರ್. ಹಾಗಾದ್ರೆ ಯಾಕೆ 7 ಸೆಂಟಿಮೀಟರ್? 49 ವರ್ಗಮೂಲ ತೆಗಿಬೇಕು. 7 7 49. ಹಾಗಾದ್ರೆ ಎಸ್ ಇಸ್ 7. ಗಮನ, ಇಟ್ ಈಸ್ √49. ಹೇಗೆ ಮಾಡಿ ನಿಮಗೆ 9ನೇ ತರಗತಿಯಲ್ಲಿ ನಾನು ವರ್ಗಮೂಲ ಕಂಡುಹಿಡಿಯಲಿಕ್ಕೆ ಹೇಳಿ. ಎಸ್, ಸಮ ಸಂಖ್ಯೆ, ಬೆಸ ಸಂಖ್ಯೆ, ವರ್ಗ ಸಂಖ್ಯೆಗಳು, ಏನೋ ಅವಿಭಾಜ್ಯ ಸಂಖ್ಯೆಗಳು ಎಲ್ಲ ಕಂಡುಹಿಡಿಯುತ್ತೆ. ಅದೇ ರೀತಿ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕಂಡುಹಿಡಬೇಕು. ಹಾಗಾದ್ರೆ ತ್ರಿಜ್ಯದ ಉದ್ದ ಎಷ್ಟಪ್ಪ ಅಂದ್ರೆ 7 ಸೆಂಟಿಮೀಟರ್ ಆಗಿದೆ. ಗಮನ. ಹಾಗಾದ್ರೆ ವಿದ್ಯಾರ್ಥಿಗಳೇ ಆಪ್ಷನ್ಸ್ ಯಾವ್ದಿದೆ ನೋಡ್ರಿ ನಮಗೆ. ಎಸ್, ಅವರ್ ಆನ್ಸರ್ ಇಸ್ 7 ಸೆಂಟಿಮೀಟರ್. ಆರ್ ಯು ರೈಟ್? ಬಿಡಿಸಬಹುದಲ್ಲ? ಹಾಗ ಒಂದು ಈಸಿ ಮೆಥಡ್ ಏನ್ ಹೇಳ್ತೀನಿ ನಿಮ್ಗೆ ಕೇಳ್ರಿ. ನಾನು ಮೊನ್ನೆ 4.1 ಹೇಳಕ್ ಹೇಳಿ. ಏನ್ ಹೇಳಿದಂದ್ರೆ ಒಂದು ಭಾವು ವಿಕರ್ಣ ಉದ್ದ ಕೊಟ್ಟಾಗ ಇನ್ನೊಂದು ಭಾಗದ ಉದ್ದ ಕಂಡುಹಿಡಿದ ಏನಂತ ಹೇಳಿದೀನಿ, ದೊಡ್ಡ ಸಂಖ್ಯೆಯನ್ನು ವರ್ಗ ಮಾಡಬೇಕು, ಸಣ್ಣ ಸಂಖ್ಯೆಯನ್ನು ವರ್ಗ ಮಾಡಿ ಅದರ ಕಳಿಬೇಕು. ಕಳೆದ ಏನ್ ಮಾಡಿ ಅಂತ ಹೇಳಿನಿ, ವರ್ಗಮೂಲ ಕಂಡುಹಿಡಿ ಅಂತ ಹೇಳಿ. ಇದು ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ. ಇಟ್ಸ್ ವೆರಿ ಈಸಿ. ಅದೇ ರೀತಿ 2 ಭಾವಗಳನ್ನು ಕೊಟ್ಟ ವಿಕರ್ಣದ ಉದ್ದವನ್ನು ಕಂಡುಹಿಡಿ ಅಂದ್ರೆ ಏನಂತ ಹೇಳಿ ನಾವು 2 ಬೆಲೆಗಳನ್ನ 2 ಭಾವಗಳನ್ನ ವರ್ಗ ಮಾಡಬೇಕು, ಕೂಡಿಸ್ಬೇಕು. ಇವೆರಡು ವರ್ಗ ಮಾಡ್ಬೇಕ ಕೊಟ್ಟರೆ ಕೂಡಿಸ್ಬೇಕು, ವರ್ಗಮೂಲ ಕಂಡುಹಿಡಬೇಕು, ವಿಕರ್ಣ ಅಂತ ಕಂಡುಹಿಡಬೇಕು. ಸಿಂಪಲ್. ಈ ರೀತಿಯಾಗಿ ನೀವು ಬಿಡಿಸ್ಬೇಕಂತೇಳಿ. ಎಸ್, ಓಕೆ. ಹಾಗಾದ್ರೆ ಇಂಥದ್ದು ಇನ್ನೊಂದು ಬಿಡಿಸಿ ಹೇಳಿ, ಬಿಡಿಸಬಹುದಲ್ಲ? ಬಿಡಿಸೋಣ. ಎಸ್, ಬರ್ಬಾರ್ದು. ಓಕೆ. ಎಸ್ ವಿದ್ಯಾರ್ಥಿಗಳು, ಈಗ ನಾವೇನ್ ಮಾಡೋಣ, ಇಲ್ಲೊಂದು ಸಮಸ್ಯೆ ಅದ, ಆ ಸಮಸ್ಯೆಯನ್ನ ಬಿಡಿಸೋಣ. ಓಕೆ. ಈ ರೀತಿ ಕೊಟ್ಟಾರ, ಚಿತ್ರವನ್ನು ಅವರೇ ಕೊಟ್ಟಾರ. ಚಿತ್ರವನ್ನು ಹಾಕೋಣ. ನಂತರ ಕೊಟ್ಟಂತ ಸಮಸ್ಯೆ ಟೆಸ್ಟ್ ಮೇಲೆ ಕೊಟ್ಟಾರೆ. ನಾವು ಅದನ್ನು ನೋಡಿ ಈಸಿಯಾಗಿ ಬಿಡಿಸೋಣ. ಯಾವ ರೀತಿ ಬಿಡಿಸೋಕೆ ನೋಡೋಣ. ಕರೆಕ್ಟ್. ಎಸ್, ಓಕೆ. ಹಾಗಾದ್ರೆ ಇದು ನಿಮ್ ಟೆಕ್ಸ್ಟ್ ಬುಕ್ ಐತಿ ನೋಡ್ರಿ. ಇದು ಟಿ ಅದ, ಪಿ ಅದ, ಕ್ಯೂ ಅದ, ಓ ಅದ. ಇದು 110 ಡಿಗ್ರಿ ಅದ. 110 ಡಿಗ್ರಿ. ಆಪ್ಷನ್ ಏನು ನೋಡ್ಬೋದು? ಆಪ್ಷನ್ ಕೊಟ್ಟಿದ್ದಾರೆ, ಬರ್ದೇನೆ. ಅರ್ಥ ಮಾಡ್ತಾರೆ ಫಸ್ಟ್ ಏನ್ ಸಮಸ್ಯೆ ಏನಿದೆ, ನಮ್ಮ ಪ್ರಾಬ್ಲಮ್ ಏನು ನೋಡ್ರಿ. ಗಮನ. ಫಸ್ಟ್ ಚಿತ್ರದಲ್ಲಿ
ಚಿತ್ರ ಇದೆ, ಈಸಿಯಾಗಿ ಚಿತ್ರವನ್ನು ನೋಡ್ರಿ. ಚಿತ್ರದಲ್ಲಿ POQ ಕೋನ 110 ಡಿಗ್ರಿ ಇದೆ. ಚಿತ್ರದಲ್ಲಿ POQ ಈ ಕೋನ ಎಷ್ಟದಪ್ಪ ಅಂದ್ರೆ 110 ಡಿಗ್ರಿ ಇದೆ ಕೋನ. ಏನ್ಬಿಟ್ಟು ಆಲ್ರೆಡಿ ಚತುರ್ಭುಜದ ಲಕ್ಷಣಗಳನ್ನು ನಾವು ಹೇಳುವಾಗ ನಾನು ನಿಮ್ಗೆ ಹೇಳಿದ್ದೆ. ಓ ಕೇಂದ್ರವುಳ್ಳ ವೃತ್ತಕ್ಕೆ, ಇದು ಓ ಕೇಂದ್ರವುಳ್ಳ ವೃತ್ತ ಇದೆ, ಈ ವೃತ್ತ ಓ ಕೇಂದ್ರವುಳ್ಳ ವೃತ್ತಕ್ಕೆ TP ಮತ್ತು TQ, ಈ TP ಇದೆ, ಇದು ಸ್ಪರ್ಶಕ TQ ಇನ್ನೊಂದು ಸ್ಪರ್ಶಕ. ಹಾಗಾದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು ಯಾವಾಗಲೂ ಸಮನಾಗಿರುತ್ತವೆ ಅಂತ ನಾವು ಆಲ್ರೆಡಿ ಓದಿದ್ದೀವಿ, ರೈಟ್? ಹಾಗಾದ್ರೆ ಸ್ಪರ್ಶಕಗಳಿಗೆ ಹಾಗಾದ್ರೆ PTQ ಅಳತೆ ಏನು ಅಂತ ಕ್ವಶನ್, ಇದರ ಅಳತೆ ಏನು ಕ್ವಶನ್. ಹಾಗಾದ್ರೆ ವಿದ್ಯಾರ್ಥಿಗಳೇ ವಿಚಾರ ಮಾಡಿ, ಇದು ಒಂದು ಚತುರ್ಭುಜ ನೋಡ್ರಿ. ಪರಿಹಾರ ಬಿಡಿಸ್ತೀನಿ ನಾನು. ಪರಿಹಾರ ಚತುರ್ಭುಜದ ಅಭಿಮುಖ ಕೋನಗಳು ಪರಿಪೂರಕಗಳಾಗಿರುತ್ತವೆ ಮತ್ತು 180 ಡಿಗ್ರಿ ಇರ್ತವೆ ಅಂತ ನಾವು ಆಲ್ರೆಡಿ ನೀವು ಓದಿವಿ, ರೈಟ್? ಹಾಗಾದ್ರೆ ನೋಡಿ ವಿಚಾರ ಮಾಡಿ, ಇಲ್ಲೊಂದು ಚತುರ್ಭುಜ ಇದೆ, ಯಾವಂದ್ರೆ POQT, ರೈಟ್? ಹಾಗಾದ್ರೆ ಚತುರ್ಭುಜ ಏನಿದೆ? POQT ಚತುರ್ಭುಜ. ಹಾಗಾದ್ರೆ ಅಭಿಮುಖ ಕೋನಗಳು ಏನಾಗಿರ್ತವೆ? ಪರಿಪೂರಕಗಳಾಗಿರ್ತವೆ. ಎರಡು ಸೇರಿಸಿ ಅಭಿಮುಖ ಯಾವ ನೋಡ್ರಿ? POQ ಕೋನ POQ ಪ್ಲಸ್ ಕೋನ PTQ ಎರಡು ಸೇರಿಸಿದ್ರೆ 180 ಡಿಗ್ರಿ ಕಂಪಲ್ಸರಿ ಇರ್ತದೆ, ನೋ ಡೌಟ್. ಇಟ್ಸ್ ವೆರಿ ಈಸಿ ಮೆಥಡ್. ನೀವು ಟೆಸ್ಟ್ ಪಟ್ಟ ನಾವು ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡಿ, ರೈಟ್? ಓಕೆ. ಹಾಗಾದ್ರೆ ಈಗ ನೋಡ್ರಿ, ಕೋನ POQ ಎಷ್ಟಿದೆ? ತುಂಬ್ರಿ, ಎಷ್ಟಿದೆ? 110 ಡಿಗ್ರಿ ಪ್ಲಸ್ ಕೋನ PTQ ಈಕ್ವಲ್ಸ್ 180 ಡಿಗ್ರಿ. ತಿಳಿದಂತ ತರ್ಕೊಂಡಿದ್ದೀನಿ. ಸುಮ್ಮನೆ ನಾ ಬಿಡಿಸ್ಕೋತ ಹೋಗೋದು, ನೀವು ಸುಮ್ಮನೆ ಬಿಡಿಸ್ಕೋತ ನೀವು ಹೋಗೋದು. ಮನೆ ಹೋಗಿದ್ರೆ ನಿಮ್ಗೆ ಹೇಳಿದಾಗ್ತಿಲ್ಲ, ನಾ ಏನ್ ಹೇಳಿ ನನಗೆ ಗೊತ್ತಿಲ್ಲ, ಹಿಂಗಾಗ್ಬಾರ್ದು. ಕಷ್ಟಪಟ್ಟು ಕಲಿಬೇಕು ಗಣಿತ. ಕಷ್ಟಪಟ್ಟು ಗಣಿತ ಕಲಿತರೆ ಇಷ್ಟದಷ್ಟು ಅಂಕ ಬರುತ್ತವೆ ಅಂತ. ನಾವು ಕಷ್ಟಪಟ್ಟು ಗಣಿತವನ್ನು ಓದಿ ಬಿಡಿಸಿ ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಮಗೇನಾಗ್ತದೆ ಗೊತ್ತದ? ನಾವು ಎಷ್ಟು ಇಷ್ಟಪಟ್ಟಿರ್ತೀವಿ ಅಷ್ಟು ಮಾರ್ಕ್ಸ್ ಬರ್ತದೆ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ನಮಗೆ ಕಂಪಲ್ಸರಿ ಏನ್ ಬೇಕಪ್ಪ? ಮಾರ್ಕ್ಸ್ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಓದ್ಬೇಕು, ಸರ್ ಹೇಳಿದ ಅರ್ಥ ಮಾಡ್ಕೋಬೇಕು. ಅರ್ಥ ಆಗಿಲ್ಲ ನಾನು ಬಿಡಬೇಡ್ರಿ, ಕೇಳುವವರೆಗೆ ಬಿಡಬೇಡ್ರಿ, ಮತ್ತು ನಾ ಹೇಳುವವರೆಗೆ ನೀವು ಬಿಡಬೇಡ್ರಿ. ಈಗ ಹೇಳ್ತೀರಿ ನಾವು, ಮತ್ತೆ ಸುಮ್ಮನೆ ನೀವು ಹೋಗ್ಬಾರ್ದು ಮಾಡಿ, ಈಗ ಹೇಳ್ತೀರಿ. ಓಕೆ. ಹಾಗಾದ್ರೆ 110 ಡಿಗ್ರಿ ರೈಟ್ ಸೈಡ್ ಹಾಗಾಗಿ ಕೋನ PTQ is equals 180 ಡಿಗ್ರಿ minus 110 ಡಿಗ್ರಿ is equals 70 ಡಿಗ್ರಿ. ಹಾಗಾದ್ರೆ ಕೋನ PTQ ಎಷ್ಟಪ್ಪ? 70. ಹಾಗಾದ್ರೆ ನೋಡಿ ಬಿ ಆಪ್ಷನ್. ಇನ್ನೊಂದು ಈಸಿ ಮೆಥಡ್ ಹೇಳ್ತೀನಿ. ಇದು ಓಕೆ, ಲೆಕ್ಕದ ಪ್ರಕಾರ ಬಿಡಿಸ್ಕೋತ ನಾವು ಓದಿ. ಇದು ನಮ್ಮ ಪ್ರಕಾರ ಒಂದು ಈಸಿ ಮೆಥಡ್ ಹೇಳ್ತೀನಿ ಕೇಳಿ. ಏನ್ ಈಸಿ ಮೆಥಡ್? ಹೌದಪ್ಪ, ಇಷ್ಟೆಲ್ಲ ಬಿಡಿಸ್ಕೊಂಡ್ರೆ ಸರ್ ನೀವು ಕ್ವಶನ್ ಕೇಳ್ಬೋದು. ನೀವು ಟೈಪ್ಸ್ ಬಿಡಿಸೋವತ್ತೆ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ನಿಮ್ಗೆ ಎಷ್ಟು ಈಸಿ ಆಗ್ತದ ಅಷ್ಟು ಈಸಿ ಒಳಗೆ ನೀವು ಬಿಡಿಸ್ಬೋದು. ಹೆಂಗೆ ಈಸಿ ಹೇಳ್ತೀನಿ ನೋಡಿ. ಈಗ ಇದು ಯಾವಾಗಲೂ ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವೆ ಕೋನ 90 ಡಿಗ್ರಿ ಇರ್ತದೆ. ಇದು 90 ಡಿಗ್ರಿ ಇರ್ತದೆ. ಹೌದಪ್ಪ? ಹೌದಲ್ಲಿ ಥರ್ಡ್. ಹಾಗಾದ್ರೆ 90 ಕೂಡಿಸಿ 180. ಕರೆಕ್ಟ್? 180. ಹಾಗಾದ್ರೆ ಇದೊಂದು ಕೂಡಿಸಿ 110. ಟೋಟಲ್ ಬರೀ 198.
198 ಎಷ್ಟು 298 ಸಾರಿ 290. ಹಾಗಾದ್ರೆ 360ರಾಗ 290 ಕಳೆದ್ಬಿಟ್ಟು ಇದು ಸಿಂಪಲ್ ನೋಡ್ರಿ. 360 ಒಳಗೆ 290 ಕಳೆದು 0 16 ಈ ರೀತಿ ನೀವು ಡೈರೆಕ್ಟ್ ಬಿಡಿಸಬಹುದು ವಿದ್ಯಾರ್ಥಿಗಳೇ. ಸರಳ ಹೀಗೆ ಕೊಟ್ಟಿರುವಂತಹ ಲೆಕ್ಕಗಳನ್ನ ಸರಳ 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 ನಾವು ಬಿಡಿಸಬಹುದು. ಕರೆಕ್ಟ್ ಬಿಡಿಸಬಹುದಲ್ಲ? ಇನ್ನು ಹೇಳಿ ಬಿಡಿಸೋಣ, ಇನ್ನೊಂದು ಬಿಡಿಸೋಣ. ಓಕೆ, ಬರ್ಕೋರಿ. ಇದನ್ನ ಅಳಕಿಸಿದ ತಕ್ಷಣ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇನ್ನೊಂದು ಲೆಕ್ಕ ಬಿಡಿಸ್ತೀನಿ. ಓಕೆ, ಯಸ್, ಇಲ್ಲೊಂದು ಸಮಸ್ಯೆ ಇದೆ. ಓಕೆ, ಹೇಗಂದ್ರೆ ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಇಲ್ಲೊಂದು ವೃತ್ತ ಹಾಕಿವಿ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಎ ಬಿಂದು ಇದೆ. ಬಿಂದು ಎ ಇದೆ. ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ, ಎ ಬಿಂದುವಿನಿಂದ ಇಲ್ಲಿ ಸ್ಪರ್ಶಕ ಎಳೆದಿದೆ, ಈ ರೀತಿ ಸ್ಪರ್ಶಕ. ಸ್ಪರ್ಶಕದ ಉದ್ದ ಎಷ್ಟದಪ್ಪ ಅಂದ್ರೆ 4 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರ್. ಹಾಗಾದ್ರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ಎ ಬಿಂದು ಅದ, ಇಲ್ಲಿ 5 ಸೆಂಟಿಮೀಟರ್ ಇದೆ. ಇದರ ದೂರ 5 ಸೆಂಟಿಮೀಟರ್ ಈ ರೀತಿ. ಆಗ ತ್ರಿಜ್ಯವನ್ನು ಕಂಡುಹಿಡಿಯಬಹುದಲ್ಲ? ಅದೇ ರೀತಿ ಸೇಮ್ ಪ್ರಾಬ್ಲಮ್, ದೇರ್ ಇಸ್ ನೋ ಚೇಂಜಸ್. ಗಮನ. ಹಾಗಾದ್ರೆ ಎ ಅನ್ಕೋರಿ, ಇದು ಓ ಅನ್ಕೋರಿ, ಇದು ಬಿ ಅನ್ಕೋರಿ. ಪರಿಹಾರ ಮಾಡೋಣ. ಎಸ್, ಹಾಗಾದ್ರೆ ಗಮನವಿಡಿ ಮುದ್ದು ವಿದ್ಯಾರ್ಥಿಗಳೇ. ಲಂಬ ಕೋನ ತ್ರಿಭುಜ ಐದಿರಿ OBA. OBA ಲಂಬ ಕೋನ ತ್ರಿಭುಜ ಇದೆ. ವಿಕರ್ಣದ ಮೇಲೆ OA ಸ್ಕ್ವೇರ್ ಇದೆ. ಹಾಗಾದ್ರೆ AB ಸ್ಕ್ವೇರ್ ಆಗ್ತದೆ ಪ್ಲಸ್ BO ಸ್ಕ್ವೇರ್ ಆಗ್ತದೆ. ತಂದೆ ನೋಡ್ರಿ, ಇದೆ OA ಸ್ಕ್ವೇರ್, AB ಸ್ಕ್ವೇರ್, BO ಸ್ಕ್ವೇರ್. ವಿಕರ್ಣದ ಮೇಲಿನ ಉದ್ದವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಬಿಡಿಸುವುದು ನೀಟಾಗಿ. ಹಾಗಾದ್ರೆ ನೋಡ್ರಿ, OA ಸ್ಕ್ವೇರ್, OA ಹಾಗೆ ಎಷ್ಟು ನೋಡ್ರಿ, OA 5 ವರ್ಗ ಆಗ್ತದೆ. AB ನೋಡ್ರಿ 4 ವರ್ಗ ಆಗ್ತದೆ. BO ನೋಡ್ರಿ, BO ನೇ ಕಂಡಿ ತ್ರಿಜ್ಯದ ಉದ್ದವನ್ನು ಕಂಡಿ. ಸಿಂಪಲ್. ಹಾಗೆ ಗಮನ ಇರಲಿ. 5ನ ವರ್ಗ ಮಾಡಿ 25 ಐತಿ, 4ನ ವರ್ಗ ಮಾಡಿ 16 ಬಂತು, ಪ್ಲಸ್ BO ಸ್ಕ್ವೇರ್ ಲೆಫ್ಟ್ ಸೈಡ್ ತೆಗ್ರಿ. ಹಾಗಾದ್ರೆ 25 ಮೈನಸ್ 16 ಈಕ್ವಲ್ಸ್ BO ಸ್ಕ್ವೇರ್. ಮುಂದೆ ಏನು ಬಿಡಿಸಬಹುದು? ಇಲ್ಲಿ ನೋಡ್ರಿ. ಹಾಗಾದ್ರೆ 25 16 ಕೈರಿ ಬರ್ಲಿ, ಇಳುದ ಬಟನ್ ಕೈದು 15 9 ಕೈನ 9 ಉಳಿತು. ಹಾಗಾದ್ರೆ BO ಸ್ಕ್ವೇರ್ ಇಸ್ ಈಕ್ವಲ್ಸ್ 9 ಸೆಂಟಿಮೀಟರ್, BO ಈಕ್ವಲ್ಸ್ ರೂಟ್ 9 ಸೆಂಟಿಮೀಟರ್, BO ಈಕ್ವಲ್ಸ್ 3 ಸೆಂಟಿಮೀಟರ್. ಯಾಕಪ್ಪ ಅಂದ್ರೆ 9ರ ವರ್ಗಮೂಲ. ಈ ರೀತಿಯಾಗಿ ನೀವು ಈಸಿಯಾಗಿ ಕಂಡುಹಿಡಿಯಬಹುದು. ಹಾಗಾದ್ರೆ ಇಲ್ಲೊಂದು ಕೊಡ್ತೀನಿ, ಯಾರು ಬಿಡಿಸ್ತೀನಿ? ಈಗ ನಾನು ಇಲ್ಲಿವರೆಗೆ ಬಿಡಿಸಿದೆ. ಓಕೆ, ಅರೆ ಓಕೆ, ಎಸ್, ಬರ್ಕೋತೀರಿ? ನಾವು ಹೇಳಿ ನೋಡ, ಒಂದು ಹಿಂಗ್ ಕೊಟ್ಟನಪ್ಪ, ಏನ್ ಮಾಡ್ತೀರಿ? ನಾನು ಇದನ್ನ ಹಾಕಿಸ್ತೀನಿ ನೋಡಿ, ಇದನ್ನ ಹಾಕಿಸ್ತೀನಿ, ಈ ರೀತಿ ಅವ ಇದನ್ನು ಕೊಡ್ಲಿಲ್ಲ, ಇದು ಕೊಡಿ, ಇದು ಈ ರೀತಿ ನಾವೇ ಮಾಡೋಣ. ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವ ಅಂತ ವೃತ್ತ ಕೇಂದ್ರ ಇಲ್ಲ, ವೃತ್ತದ ತ್ರಿಜ್ಯ ಇದೆಲ್ಲ ಅಳಿಸ್ತೀನಿ. ಅದಕ್ಕೆ ನಾನೇ ಒಂದು ಪ್ರಾಬ್ಲಮ್ ಕೊಡ್ತೇನೆ, ನೋಡ ಯಾರು ಬಿಡಿಸ್ತಾರೆ ಈಸಿಯಾಗಿ. ರೈಟ್? ಏನಂದ್ರೆ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ಬಾಹ್ಯ ಬಿಂದು 5 ಸೆಂಟಿಮೀಟರ್ ದೂರದಲ್ಲಿ
ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ಕಂಡುಹಿಡಿಯಿರಿ. ಸ್ಪರ್ಶಕದ ಉದ್ದ ಕಂಡುಹಿಡಿಯಿರಿ. ಕ್ವಶನ್ ಏನ್ ಕೊಡ್ತಾನ, ಚಿತ್ರ ಕೊಟ್ಟಿರೋದಿಲ್ಲ ಮತ್ತೆ ವಿದ್ಯಾರ್ಥಿಗಳೇ ಗಮನವಿರಲಿ, ಚಿತ್ರನೇ ಹಾಕೋಬೇಕಂತ ಏನ್ ರೂಲ್ಸ್ ಇಲ್ಲ. ಚಿತ್ರ ಹಾಕೋಲೇಬೇಕು, ಚಿತ್ರ ಬೇಕೇ ಬೇಕಂತ ರೂಲ್ಸ್ ಇಲ್ಲ. ನಿಮ್ಗೆ ಅರ್ಥ ಆದ್ರೆ ಚಿತ್ರ ಹಾಕೋಬೇಡ್ರಿ, ಅರ್ಥ ಆಗಿಲ್ಲ ಅಂದ್ರೆ ಚಿತ್ರ ಹಾಕೋಬೇಕು. ಬಿ ಕೇರ್ಫುಲ್. ಹಾಗಾದ್ರೆ ಗಮನ ಇರಲಿ. ಪರಿಹಾರ 3 ಸೆಂಟಿಮೀಟರ್ ತ್ರಿಜ್ಯ ಒಳ್ಳೆ. ಹಾಗಾದ್ರೆ ಒಂದು ವೃತ್ತ ಹಿಂಗೆ ಹಾಕೊಂಡ್ಬಿಡಿ. ಇದರ ತ್ರಿಜ್ಯ ಎಷ್ಟಪ್ಪ ಅಂದ್ರೆ 3 ಸೆಂಟಿಮೀಟರ್. ಇದು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ತ್ರಿಜ್ಯ. ಎಸ್ ಬಾಯ ಬಿಂದು ದೂರ 5 ಸೆಂಟಿಮೀಟರ್. ಈಗ ಎ ಬಿಂದು ಅದ, ಎ ಬಿಂದುನೇ ಕೊಟ್ಟ ನಾವು. ಈಗ ಇದೇನಪ್ಪ ಅಂದ್ರೆ ಎ 5 ಸೆಂಟಿಮೀಟರ್. ಬಾಯದಿಂದ 5 ಸೆಂಟಿಮೀಟರ್ ದೂರದಲ್ಲಿ ಎ ಬಿಂದುವಿನಿಂದ ಸ್ಪರ್ಶಕದ ಉದ್ದ ಕಂಡುಹಿಡಿಯಿರಿ. ಆಗ ಸ್ಪರ್ಶಕವಾದ ಉದ್ದ ಈಗ ದಿಸ್ ಇಸ್ ಈ ಸ್ಪರ್ಶಕದ ಉದ್ದ ಕಂಡುಹಿಡಿಯಿರಿ. ಕ್ವಶನ್ ಕೊಟ್ಟು ಬಿಡಿಸಬಹುದು, ರೈಟ್? ಹಾಗಾದ್ರೆ ಇದು ಓ ಅಂದ್ರೆ ಇದು ಒಂದು ಪಿ ಅಂತ ಮತ್ತೆ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ಳುವ. ತಗೊಂಡಾಗ ಏನಾಗ್ತದೆ, ಲಂಬಕೋನ ತ್ರಿಭುಜ OPA. ಇದರಲ್ಲಿ ಮತ್ತೆ ನಮಗೆ ವಿಕರಣ ಏನಾಗ್ತದಪ್ಪ ಅಂದ್ರೆ ವಿಕರಣ OS² ಆಗ್ತದೆ. ಹೌದಾ? OS² is equals OS² is equals AP² plus OP². Are you right? ಹಾಗಾದ್ರೆ ಬೆಲೆ ತುಂಬ್ರಿ. OS² 5 ಸೆಂಟಿಮೀಟರ್, AP² ಅದನ್ನೇ ಕಂಡಿಡಿ, OP² 3 ಸೆಂಟಿಮೀಟರ್. ವರ್ಗ ಮಾಡ್ರಿ. 5 × 25 AP² ಪ್ಲಸ್ 3 × 9. Very easy. This is very easy. From the left side 25 minus 9 equals AP². Correct? ಹಾಗಾದ್ರೆ 25 9 15 ಎಸ್ 6. ಹಾಗಾದ್ರೆ 16 ಆಯ್ತು. ಹಾಗಾದ್ರೆ AP² is equals 16 centimeters. What about AP? AP is equals √16. ಹಾಗಾದ್ರೆ ವರ್ಗಮೂಲ ಕಂಡುಹಿಡಿದು 4 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ ಗಮನ ಇರಲಿ. ಮೊದಲು ಪೈಥಾಗೋರಸ್ ಪ್ರಮೇಯ ನಮ್ಗೆ ಗೊತ್ತಿರ್ಬೇಕು. ಪೈಥಾಗೋರಸ್ ಪ್ರಮೇಯ ಗೊತ್ತಿತ್ತಂದ್ರೆ ನಾವು ಈಸಿಯಾಗಿ ಬಿಡಿಸ್ಬೋದು. ಅದು ಗೊತ್ತಿಲ್ಲ ನಮ್ಗೆ ಏನು ಮಾಡಿರ್ಬೇಕು. ಬಿ ಕೇರ್ಫುಲ್. ಓಕೆ ಸ್ಟೂಡೆಂಟ್ಸ್, ಹಾಗಾದ್ರೆ 4.2ದಾಗ ಇನ್ನೊಂದು ಪ್ರಾಬ್ಲಮ್ ಅದ. ಏಕಕೇಂದ್ರೀಯ ವೃತ್ತಗಳನ್ನು ಕೊಡ್ತಾನೆ. ಹೀಗೆ ಈ ರೀತಿ ಏಕಕೇಂದ್ರೀಯ ವೃತ್ತಗಳನ್ನು ಕೊಟ್ಟಾಗ ನಾವೇನ್ ಮಾಡಬಹುದಪ್ಪ ಅಂದ್ರೆ ಅವುಗಳ ಜಾದ ಉದ್ದವನ್ನು ನಾವು ಕಂಡುಹಿಡಿಯಬಹುದು. ಈಸಿಯಾಗಿ ಪ್ರಾಬ್ಲಮ್ ಅನ್ನು ಮಾಡಬಹುದು. ಫಸ್ಟ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ, ನಂತರ ಬಿಡಿಸೋಣ. ಪ್ರಾಬ್ಲಮ್ ನಮ್ಗೆ ಅರ್ಥ ಆಗ್ತದೆ ನೋಡಿ, ಮುಂದೆ ಏನು ನಾವು ಬಿಡಿಸ್ತೀವಿ. ಕೊಟ್ಟಿರೋ ಲೆಕ್ಕದಲ್ಲಿ ಸರಿಯಾಗಿ ಏನದ ಕ್ಲಿಯರ್ ಆಗಿ ನೀಟಾಗಿ ಓದ್ಕೊರಿ. ಎಕ್ಸಾಂಪಲ್ಸ್ ನೀಟಾಗಿ ಓದ್ಕೋಬೇಕು. ಫಸ್ಟ್ ಓದ್ಕೊಂಡು ಏನ್ ಮಾಡೋಣ ಅಂದ್ರೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಬೇಕಂದ್ರೆ ನಾವು ಚಿತ್ರ ಹಾಕೋಬಹುದು, ಇಲ್ಲಪ್ಪ ಅಂದ್ರೆ ನಾವು ಡೈರೆಕ್ಟೇ ಬಿಡಿಸ್ಬೋದು. ನ್ಯೂ ಟೈಪ್ಸ್ ಬರಲಿ, 2 ಮಾರ್ಕ್ಸ್ ಕ್ವಶನ್ ಬರಲಿ ಅಥವಾ 1 ಮಾರ್ಕ್ಸ್ ಕ್ವಶನ್ ಬರಲಿ, ಯಾವುದೇ ಬರಲಿ ವಿದ್ಯಾರ್ಥಿಗಳೇ, ನಮ್ಗೇನು ಅರ್ಥ ಆಯ್ತಾ? ಪೈಥಾಗೋರಸ್ ಪ್ರಮೇಯ ಅರ್ಥ ಆಗಿದೆ. ಹಾಗಾದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮಾವೇತ ಪ್ರಮೇಯ ಅರ್ಥ ಆಗಿದೆ. ಸ್ಪರ್ಶ ಬಿಂದುವಿನಿಂದ ಎಳೆದ ಸ್ಪರ್ಶಕದ ವೃತ್ತ ಕೇಂದ್ರದಿಂದ ಲಂಬವಾಗಿತ್ತು ವರ್ತನೆ ಆಗ್ತದೆ ಅಂತ ಗೊತ್ತದ. ಇಷ್ಟೆಲ್ಲ ಗೊತ್ತಿದ್ದಾಗ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಗಣಿತದಲ್ಲಿ ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಈಸಿಯಾಗಿ ಮಾಡ್ಕೋತೀರೋ ಅಷ್ಟೇ ನಿಮಗೆ ಈಸಿಯಾಗಿ ಬರ್ತದೆ.
ಇಲ್ಲಾಂದ್ರೆ ನಿಮಗೆ ಕಷ್ಟ ಆಗ್ತದೆ. ಅದಕ್ಕೆ ಗಮನ ಬಿಟ್ಟು ಇಂಟ್ರೆಸ್ಟೆಡ್ ಕೊಟ್ಟು ಏನ್ ಮಾಡಿ ಕಲೀರಿ. ಇಂಟ್ರೆಸ್ಟ್ ಕೊಟ್ಟು ಕಲಿತಾಗ ನಾವು ಈಸಿಯಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಅರ್ಥ ಮಾಡ್ಕೋಬಹುದು. ಹೌದಲ್ಲ? ಹೀಗೆ ನಾನು ಈ ಚಾಪ್ಟರ್ ಇಲ್ಲಿಗೆ ಮುಗಿಸೋಣ. ಇದರಲ್ಲಿ ಜಾಸ್ತಿ ಏನು ಬರೋದಿಲ್ಲ. ಇಷ್ಟು ಮಾಡಿ ನೆಕ್ಸ್ಟ್ ತರಗತಿಯಲ್ಲಿ ನಾನು ನೆಕ್ಸ್ಟ್ ಕ್ಲಾಸನ್ನು ನೆಕ್ಸ್ಟ್ ಚಾಪ್ಟರ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳೋಣ. 3 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಯಾವ ರೀತಿ ಅರ್ಥ ಆಗ್ತದೆ, ಯಾವ ರೀತಿ ಬರ್ತದೆ. ಹಾಗಾದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿ ಕೇರ್ಫುಲ್. ಕೇರ್ಲೆಸ್ ಮಾಡಬೇಡ್ರಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಅರ್ಥ ಮಾಡ್ಕೊಡಿ. ಅರ್ಥ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಬಿಡಿಸ್ಬೇಕು. ಅವಾಗ ನಮಗೆ ಗಣಿತ ತಿಳಿಯುತ್ತೆ. ಓಕೆ? ಹಾಗಾದ್ರೆ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ ನನ್ನ ತರಗತಿ ಮುಗಿಸ್ತೀನಿ. ಓಕೆ? ಎಸ್, ಗುಡ್ ಬಾಯ್. ಥ್ಯಾಂಕ್ ಯು.